ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಮುಖಂಡರು ಕೆಪಿಸಿಸಿ ಮುಂಭಾಗದಲ್ಲಿ ಮನವಿ ಪತ್ರ ಸಲ್ಲಿಸಿದರು. ದಿನೇಶ್ ಗುಂಡೂರಾವ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಆಗ್ರಹಿಸಿ ಮನವಿ ಪತ್ರ ಮಾಜಿ ಬಿಬಿಎಂಪಿ ಸದಸ್ಯರಾದ ಟಿ ಮಲ್ಲೇಶ್, ಬ್ಲಾಕ್ ಅಧ್ಯಕ್ಷರಾದ ಸರವಣ ಸತ್ಯನಾರಾಯಣ, ಗಾಂಧಿನಗರ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಉಮೇಶ್ ಬಾಬು ರಘುನಾಥ್, ರಾಜ್ ಕಾರ್ತಿಕ್, ಶಶಿಕುಮಾರ್, ಕ್ವೀನ್ ಎಲಿಜಬೆತ್ ಚಕ್ರವರ್ತಿ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ನೆಚ್ಚಿನ ನಾಯಕರಾದ ದಿನೇಶ್ ಗುಂಡೂರಾವ್ ಅವರಿಗೆ ರಾಜ್ಯ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಸಂಘಟನೆ ಬಲವರ್ಧನೆ, ಜನಪರ ಕಾರ್ಯಗಳು ಹಾಗೂ ಪಕ್ಷದ ಸಿದ್ಧಾಂತಗಳನ್ನು ಜನರಿಗೆ ತಲುಪಿಸುವಲ್ಲಿ ದಿನೇಶ್ ಗುಂಡೂರಾವ್ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಪಕ್ಷದ ಬೆಳವಣಿಗೆ ಮತ್ತು ಸರ್ಕಾರದ ಯಶಸ್ಸಿಗೆ ಅವರ ಕೊಡುಗೆ ಅಪಾರವಾಗಿದ್ದು, ಅವರ ಅನುಭವ ಮತ್ತು ನಾಯಕತ್ವವನ್ನು ಪರಿಗಣಿಸಿ ಉಪಮುಖ್ಯಮಂತ್ರಿ ಹುದ್ದೆಯನ್ನು ನೀಡುವುದು ಸೂಕ್ತ ಎಂದು ಅಭಿಪ್ರಾಯಪಟ್ಟರು. ರಾಜ್ಯದ ಅಭಿವೃದ್ಧಿ, ಸಾಮಾಜಿಕ ನ್ಯಾಯ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರಕ್ಕೆ ದಿನೇಶ್ ಗುಂಡೂರಾವ್ ಅವರಂತಹ ಅನುಭವಿ ನಾಯಕರ ಸೇವೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಬಳಕೆಯಾಗಬೇಕಿದೆ. ಆದ್ದರಿಂದ ಪಕ್ಷದ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕತ್ವವು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವ ಕುರಿತು ಸಕಾರಾತ್ಮಕವಾಗಿ ಚಿಂತನೆ ನಡೆಸಬೇಕು ಎಂದು ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಉಪಸ್ಥಿತರಿದ್ದರು. ಸರ್, ಇವತ್ತು ಉಪಮುಖ್ಯಮಂತ್ರಿ ಆಗ್ರಹಿಸ್ತಾ ಇದ್ದೀರಾ ಕೆಪಿಸಿಸಿ? ಕಾರಣ ಇಷ್ಟೇ, ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರವರು ಅಜಾತ ಶತ್ರು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆ ನೀಡಿರ್ತಕ್ಕಂಥ ಧೀಮಂತ ನಾಯಕರು. ಕಳೆದ 2013 ಸಿದ್ದರಾಮಯ್ಯರವರ ಸರ್ಕಾರದಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ತಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿ ನಾಯಕರು ಅನ್ನಿಸ್ಕೊಂಡ್ರು. ಕೆಪಿಸಿಸಿ ಅಧ್ಯಕ್ಷರಾಗಿ ಬೆಂಗಳೂರು ಗಾಂಧಿನಗರದಲ್ಲಿ ಒಂದು ರೀತಿ ಮಿನಿ ಭಾರತ, ಅಲ್ಲಿ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಭಾಷೆ, ಜನಾಂಗ ಇರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೆ ಗೆಲ್ಬೋದು, ಆದರೆ ಗಾಂಧಿನಗರದಲ್ಲಿ ಗೆಲ್ತಕ್ಕಂಥದ್ದು ವಿಶೇಷ. ಅಂಥ ಒಂದು ಸೂಕ್ಷ್ಮವಾದ ಪ್ರದೇಶದಲ್ಲಿ ಡಬಲ್ ಹ್ಯಾಟ್ರಿಕ್ ಸಾಧಿಸಿರ್ತಕ್ಕಂಥವ್ರು ಮತ್ತು ಆರೋಗ್ಯ ಸಚಿವರಾಗಿ ಕೂಡ ಉತ್ತಮವಾದ ಕೆಲಸವನ್ನು ಮಾಡಿ ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ಯಶಸ್ವಿ ಒಂದು ಹೆಸರೇನು ಬಂದಿದೆ, ಅದರಲ್ಲಿ ಪ್ರಮುಖ ಪಾತ್ರ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವ್ರನ್ನ ತಪ್ಪಾಗಲ್ಲ. ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಈ ಕ್ಯಾಬಿನೆಟಲ್ಲಿ ಮುಂದುವರಿಸ್ಕೊಂಡು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಂತ ಹೇಳ್ಬಿಟ್ಟು ಏನು ನಮ್ಮ ವರಿಷ್ಠರಿದ್ದಾರೆ, ಸನ್ಮಾನ್ಯ ಖರ್ಗೆ ಜೀರವರು ಮತ್ತು ರಾಹುಲ್ ಜೀರವರು, ಸೋನಿಯಾ ಗಾಂಧೀಜಿರವರು, ಸನ್ಮಾನ್ಯ ಸಿದ್ದರಾಮಯ್ಯವರು ಆದಿಯಾಗಿ ಡಿ ಕೆ ಶಿವಕುಮಾರ್ ಸಾಹೇಬರನ್ನು ಕೂಡ ಎಲ್ಲರಲ್ಲೂ ಕೂಡ ನಾವು ವಿನಯಪೂರ್ವಕವಾಗಿ ಮನವಿ ಮಾಡ್ತೀವಿ. ದಯಮಾಡಿ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರವರಿಗೆ ಮಂತ್ರಿಮಂಡಲದಲ್ಲಿ ಮುಂದುವರಿಸಿ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಂತ ಹೇಳ್ಬಿಟ್ಟು ಎಲ್ಲರೂ ವಿನಯಪೂರ್ವಕವಾಗಿ ವಿನಂತಿ ಮಾಡ್ತೀವಿ. ಕ್ಯಾಬಿನೆಟ್ ಸಚಿವರಾಗಬೇಕಾದ್ರೆ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ನಮ್ಮೆಲ್ಲರ ಉಕ್ಕೂರನ್ನ ಇಡೀ ಬರೀ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಅಂತಲ್ಲ, ಈಗಾಗಲೇ ಒಳಗಡೆ ಬೇರೆ ಎಲ್ಲ ಆಫೀಸ್ ಬೇರೆಸು ಹೇಳ್ತಾಯಿದ್ರು ನಾವು ಸೈನ್ ಮಾಡ್ತೀವಿ ಅಂತೇಳಿ. ಆ ಥರ ಒಂದು ಭಾವನೆ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವ್ರದ್ದು. ಯಾಕೆಂದರೆ ಅವರು ಜನಾನುರಾಗಿ, ಅವ್ರ ತಂದೆ ಥರನೇ ಅವರ ಕಾರ್ಯವೈಖರಿ ಮತ್ತು 6 ಬಾರಿ ಸುಮಾರು ಗಾಂಧಿನಗರದಲ್ಲಿ ಗೆಲ್ಲೋದೊಂದು ಸಾಮಾನ್ಯ ವಿಚಾರ ಅಲ್ಲ, ಅದೊಂದು ಮಿನಿ ಭಾರತ. ಗಾಂಧಿನಗರ ಅಂದರೆ ಒಂದು ಮಿನಿ ಭಾರತ ಇದ್ದಾಗೆ. ಹಾಗಾಗಿ ನಾವು ಈ ಒಂದು ಇದರಲ್ಲಿ ಎಲ್ಲ ನಾವು ಬ್ಲಾಕ್ ಅಧ್ಯಕ್ಷಗಳಿರ್ಬೋದು ಗಾಂಧಿನಗರದಿಂದ, ಮತ್ತು ಮಾಜಿ ನಗರ ಪಾಲಿಕೆ ಸದಸ್ಯರು ಇರ್ಬೋದು, ಕೆಪಿಸಿಸಿ ಸದಸ್ಯರು, ಕೆಪಿಸಿಸಿ ಆಫೀಸ್ ಬೇರೆಯವರೆಲ್ಲ ಸೇರಿ ಒಕ್ಕೂರಿನಿಂದ ನಾವು ಹೈಕಮಾಂಡನ್ನು ಒತ್ತಾಯ ಮಾಡ್ತೀವಿ. ಹಾಗೂ ಮಾನ್ಯ ಹೊಸದಾಗಿ ನಿಯೋಜಿತಗೊಂಡಿರೋ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವ್ರಿಗೆ ಮನೆ ಮಾಡ್ತೀವಿ, ಮತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳು ಅವ್ರಿಗೂ ಸಹ ನಾವೆಲ್ಲ ಒಕ್ಕೂಲಿನಿಂದ ನಾವು ಒತ್ತಾಯ ಮಾಡೋದು ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವ್ರನ್ನ ಉಪಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯಕ್ಕೆ ಮಾಡಬೇಕು ಅಂತ ನಮ್ಮೆಲ್ಲರ ಅಭಿಲಾಷೆ. ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ಒಂದು ಒಕ್ಕೊರಳನ್ನು ಕೊಡ್ತಾ ಇದ್ದೀವಿ. ಏನಂದರೆ ನಮ್ಮ ಈ ಪಕ್ಷದ ಶಿಸ್ತಿನ ಸಿಪಾಯಿ ಏನು ತಮ್ಮ ತಂದೆಯವರು ಮುಖ್ಯಮಂತ್ರಿ ಆದರೂ ಸಹ ಆ ಬ್ರ್ಯಾಂಡನ್ನು ಯೂಸ್ ಮಾಡದೆ ತನ್ನದೇ ಆದಂಥ ಒಂದು ಬ್ರ್ಯಾಂಡನ್ನು ಸೃಷ್ಟಿ ಮಾಡಿ ಇವತ್ತಿನ ದಿವಸ 6 ಬಾರಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಯಾವುದೇ ರೀತಿಯಂಥ ಜಾತಿ ಸಪೋರ್ಟ್ ಇಲ್ಲದೆ ಮತ್ತೊಂದಿಲ್ಲದೆ ಯಾವುದೂ ಇಲ್ಲದೆ ಜನರ ಪ್ರೀತಿಯಿಂದ ಇವತ್ತು 6 ಬಾರಿ ಗೆದ್ಕೊಂಡ್ಬಂದು ಇವತ್ತಿನ ಬಾರಿ ಮಂತ್ರಿಗಳಾಗಿ ಸಹ ಸೇವೆ ಸಲ್ಲಿಸಿರ್ತಾರೆ. ಉತ್ತಮವಾದಂಥ ರೀತಿಯಲ್ಲಿ ಅನ್ನಭಾಗ್ಯ ನೀಡುವ ಕಾರ್ಯಕ್ರಮ ಇರ್ಬೋದು, ಈಗ ಆರೋಗ್ಯ ಭಾಗ್ಯ ಇರ್ಬೋದು, ಪ್ರತಿಯೊಂದರಲ್ಲೂ ಉತ್ತಮವಾದಂಥ ತಮ್ಮ ಸೇವೆಯನ್ನು ಸಲ್ಲಿಸಿ ಒಳ್ಳೆಯ ರೀತಿಯಲ್ಲಿ ಪಕ್ಷಕ್ಕೂ ಸಹ ಕರ್ನಾಟಕ ರಾಜ್ಯಕ್ಕೂ ಸಹ ಹೆಸರನ್ನು ತಂದುಕೊಟ್ಟಿದ್ದಾರೆ. ಅಂಥವರಿಗೆ ಇವತ್ತು ಉಪಮುಖ್ಯಮಂತ್ರಿಗಳ ಸ್ಥಾನವನ್ನು ಕೊಡಬೇಕಂತೇಳ್ಬಿಟ್ಟು ಇವತ್ತು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯ ಸಾಹೇಬರು, ಕೆ ಸಿ ವೇಣುಗೋಪಾಲ್ ಅವರು, ಸುರ್ಜಿವಾಲಾ ಅವರು, ಸನ್ಮಾನ್ಯ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರತಿಯೊಬ್ಬರಿಗೂ ನಾವು ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ರಾಜ್ಯದಲ್ಲಿ ದಿನೇಶ್ ಗುಂಡೂರಾವ್ ಅಂದರೆ ಹೆಸರುವಾಸಿ ರಾಜಕಾರಣಿ ಯಾರಂದರೆ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು 6 ಬಾರಿ ಗಾಂಧಿನಗರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ.
ಮತ್ತು DCC ಅಧ್ಯಕ್ಷರಾಗಿ ಅವರ ಇದು ಸ್ಟಾರ್ಟ್ ಮಾಡಿ ರಾಜಕೀಯ ಜೀವನವನ್ನು ಸ್ಟಾರ್ಟ್ ಮಾಡಿ ಇವತ್ತು KPCC ಅಧ್ಯಕ್ಷ ಸ್ಥಾನವನ್ನು ಪೂರ್ಣಗೊಳಿಸಿದ್ದಾರೆ. ಮತ್ತು ನಿಮಗೆಲ್ಲ ಗೊತ್ತಿದೆ, ಅವರು 2 ಬಾರಿ ಮಂತ್ರಿನೂ ಆಗಿದ್ದಾರೆ. ಈ ಬಾರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿದ್ದಾರೆ. ಭಾರಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಯುವಕರಿದ್ದಾರೆ. ಈ KPCC ಸ್ಥಾನದಲ್ಲಿ ಒಬ್ಬರು DK ಸಾಹೇಬ್ರಿಗೆ ಮುಂಚೆ ಒಬ್ಬರು ಯುವಕರು ಅಂದರೆ ಅದು ದಿನೇಶ್ ಗುಂಡೂರಾವ್ ಸಾಹೇಬರಾಗಿದ್ದಾರೆ. ಸೊ ನಮ್ಮ ಮನವಿ ಏನಂದರೆ ಇಡೀ ಗಾಂಧಿನಗರ ಕ್ಷೇತ್ರದಲ್ಲಿರೋ ಎಲ್ಲ ಜನತೆ ಪರವಾಗಿ, ಮತದಾರರ ಪರವಾಗಿ ಮತ್ತು ನಮ್ಮೆಲ್ಲ ನಾಯಕರ ಪರವಾಗಿ ಅವರು ಈ ಸತಿ ಡೆಪ್ಯೂಟಿ CM ಒಂದು ಆಯ್ಕೆ ಮಾಡಬೇಕು ಅನ್ನೋದು ನಮ್ಮ ಮನವಿ. ಅದು ಸನ್ಮಾನ್ಯ ದಿನೇಶ್ ಗುಂಡೂರಾವ್ರವರು ಹಂತ ಹಂತವಾಗಿ ಯೂತ್ ಕಾಂಗ್ರೆಸ್ ಆಯಿತು, ಬೆಂಗಳೂರು ಸಿಟಿ ಪ್ರೆಸಿಡೆಂಟ್ ಆಯಿತು, KPCC ಪ್ರೆಸಿಡೆಂಟ್ ಆಯಿತು, ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆಯಿತು, 3 ರಾಜ್ಯದ ಇನ್ಚಾರ್ಜ್ ಆಯಿತು, ಫುಡ್ ಮಿನಿಸ್ಟರ್ ಆಯಿತು, ಆಮೇಲೆ ಆರೋಗ್ಯ ಮಂತ್ರಿಗಳಾಗಿದ್ದಾರೆ. ಇದಕ್ಕಿಂತ ಎಕ್ಸ್ಪೀರಿಯೆನ್ಸ್ ಬೇಕಾ ಅವ್ರಿಗೆ ಪೂರ್ತಿ ಎಕ್ಸ್ಪೀರಿಯೆನ್ಸ್ ಇದೆ. ಅನ್ನಭಾಗ್ಯ ತಂದಂಥ ರೂವಾರಿಗಳು ಇವ್ರು ಮಾಡಿದಂಥ ಕೆಲಸ ರಾಜ್ಯದ ಗಾಂಧಿನಗರ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ರಾಜ್ಯದಲ್ಲೇ ಒಳ್ಳೆ ಹೆಸರಿದೆ ಅವರಿಗೆ. ದಿನೇಶ್ ಗುಂಡೂರಾವ್ ಅಂದರೆ ಅವ್ರಿಗೆ ಕೆಪಾಸಿಟಿ ಇದೆ. ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡೋದ್ರಲ್ಲಿ ತಪ್ಪಿಲ್ಲ. ನಾವು ಕಳಕಳಿಯಿಂದ ಕೇಳ್ಕೊತಾ ಇರೋದು ನಮ್ಮ ನಗರಸಭಾ ಸದಸ್ಯರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ PCC ಸದಸ್ಯರುಗಳು ಎಲ್ಲ ಹಿರಿಯ ನಾಯಕರ ಜೊತೆಯಲ್ಲಿ ಬಂದು ಆಫೀಸ್ ಮುಂದೆ ಕೂಗಾಡಬೇಡಿ ಅಂತ ಹೇಳಿದರು. ಅದೇ ರೀತಿ ನಾವು ಶಿಸ್ತಿನ ಸಿಪಾಯಿ ಥರ ಬಂದು ಒಂದು ಮೆಮೊರಂಡಮ್ ಕೊಡ್ತಾ ಇದ್ದೀವಿ. ಇದನ್ನು ನಾವು ಇಲ್ಲಿ KPCCಗೆ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಪರವಾಗಿ ಒಂದು ಮನವಿ ಮಾಡೋಕ್ಕೆ ಬಂದಿದ್ದೀರಿ. ಈ ಗೌರ್ಮೆಂಟಲ್ಲಿ ಅವ್ರಿಗೂ ಒಂದು ಉಪಮುಖ್ಯಮಂತ್ರಿ ಕೊಡಲಿ ಅಂತ ನಮ್ಮ ಗಾಂಧಿನಗರ ಎಲ್ಲ ಬ್ಲಾಕಿಂದ ಹಿಡಿದು ಎಲ್ಲ ಮಾಜಿ ನಗರ ಪಾಲಿಕೆ ಮತ್ತು ಗ್ಯಾರಂಟಿ ಅಧ್ಯಕ್ಷರಾಗಿ ಇವತ್ತು ಮನವಿ ಕೊಟ್ಟಿದ್ದೀರಿ. ನಮ್ಮ ಉದ್ದೇಶ ಒಂದೇ, ಅವರು ಯೂತ್ ಕಾಂಗ್ರೆಸ್ಸಿಂದ ಬಂದು ಮತ್ತು KPCC ಅಧ್ಯಕ್ಷರಾಗಿ ಮತ್ತು ಮಿನಿಸ್ಟ್ರು ಆಗಿ ಮತ್ತು AICC ಆಗಿ ಏನು ಉಸ್ತುವಾರಿ ಹಾಕಿದ್ರು ತಮಿಳುನಾಡು, ಗೋವಾ, ಪಾಂಡಿಚೇರಿ ಇಲ್ಲೆಲ್ಲ ಕೆಲಸಗಳು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಈ ಎಲ್ಲ ಇದರಲ್ಲೂ ಒಳ್ಳೆಯ ಹೆಸರು ತಂದಿದ್ದಾರೆ. ನಮ್ಮ ಅಧ್ಯಕ್ಷರಾದ DK ಶಿವಕುಮಾರ್ ಅವ್ರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರಿಗೆ ಮತ್ತು AICC ಅವ್ರಿಗೆಲ್ಲರೂ ಕೂಡ ಈ ಒಂದು ಮನವಿ ಹೇಳೋಕ್ಕೆ ಇಷ್ಟಪಡ್ತೀನಿ.